ಜೊತೆ ಕೂಡಿ ಏನೋ ನಗ್ತಾ ಮಾತನಾಡ್ತಿದ್ದೀರಲ್ಲ, ಯಾಕೆ ನಮ್ಮ ಫ್ಯಾಕ್ಟ್ರಿಗೆ ಏನಾದ್ರು ಹೊಸ ಆಫರ್ ಬಂತ? ಪೃಥ್ವಿರಾಜ್, ನಮ್ಮ ಫ್ಯಾಕ್ಟರಿಗೆ ಒಂದು ಬಹು ದೊಡ್ಡ ಆಫರ್ ಬಂದಿದೆ. ಅಷ್ಟೇ ಅಲ್ಲದೆ ನಮ್ಮ ತಂಗಿಯನ್ನು ಆ ಅರ್ಜುನನ ತಮ್ಮನಿಗೆ ಕೊಟ್ಟು ಮದುವೆ ಮಾಡಬೇಕೆಂದುಕೊಂಡಿರುವೆ. ಅಷ್ಟೇ ಅಲ್ಲದೆ ನಮ್ಮ ಫ್ಯಾಕ್ಟರಿಗೆ ಅಡ್ಡವಾಗಿರುವ 3 ಎಕರೆ ಜಮೀನು ನಮ್ಮ ಕೈವಶವಾಗುವ ಸಮಯ ಸಮೀಪಿಸಿದೆ. ಈ ಜಯರಾಜ್ ಒಂದೇ ಕಲಿಗೆ 2 ಹಕ್ಕಿಯನ್ನು ಹೊಡೆಯುವ ಚಾಣಾಕ್ಷತೆ ಉಳ್ಳವನು ಎಂಬುದು ಈ ಊರ ಜನರಿಗೆ ಗೊತ್ತಾಗಬೇಕು. ಹೇಗಿದೆ ನಮ್ಮ ಪ್ಲಾನ್? ಹೌದಾ ಜಯರಾಜ್, ನಾವೆಷ್ಟೇ ಕಷ್ಟಪಟ್ಟರು ಆ 3 ಎಕರೆ ಜಮೀನು ನಮ್ಮದಾಗಿರ್ಲಿಲ್ಲ. ನೀನು ಒಂದೇ ಕಲ್ಲಿಗೆ ಅವೆರಡು ಹಕ್ಕಿಗಳನ್ನ ಹೊಡೆದಿದ್ಯಾ ಅಂದ್ರೆ ಇದು ನಾವಿಬ್ರು ತುಂಬಾ ಸಂತೋಷ ಪಡಬೇಕಾದ ವಿಷಯ. ಇದೇ ಸಂತೋಷದ ಸಮಯದಲ್ಲಿ ಏನಾದ್ರು ಪಾರ್ಟಿ ಇಲ್ಲವೇ? ನಿನ್ನ ಸಂತೋಷವೇ ನನ್ನ ಸಂತೋಷ. ಕುಲಕರ್ಣಿ, ಬೇಗ ಒಂದು ಹಕ್ಕಿಯನ್ನು ತೋರ್ಕೊಂಡು ಬರ್ಲಿ. ಆಯ್ತ್ರಿಯಪ್ಪ, ಹೋಗಿ ವ್ಯವಸ್ಥೆ ಮಾಡ್ಕೊಂಡ್ ಬರ್ತೇನೆ.